ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಕೋರ್ಟಲ್ಲಿ ಭೂಮಿ ಇರ್ತಾಳೆ. ಸೊ ಭೂಮಿನ ವಿಚಾರಣೆ ಮಾಡ್ತಾ ಇರ್ತಾರೆ. ಶ್ರವಣೆ ಲಾಯರ್ ಆಗಿಬಿಟ್ಟು ಭೂಮಿನ ವಿಚಾರಣೆ ಮಾಡ್ತಾ ಇರ್ತಾರೆ. ಶ್ರವಣ್ ಕೇಳಿರುವಂಥ ಕ್ವಶನ್ಸ್ಗೆಲ್ಲನ ಭೂಮಿ ಆನ್ಸರ್ ಮಾಡ್ತಾ ಇರ್ತಾಳೆ. ಹಾಗೆ ಅವಳದು ಹಿಂದೆ ನಡೆದಿದ್ದಂಥದ್ದು ಮತ್ತು ಅಜಿತ್ನ ಮದುವೆ ಆಗಿದ್ದು ನೆನಪಿಸ್ಕೊತಾ ಇರ್ತಾಳೆ. ಅವಳಿಗೆ ಅನ್ನಿಸ್ತಾ ಇರುತ್ತೆ, ಈ ವಿಚಾರ ಯಾಕೆ ನಿಮ್ಮ ಅಮ್ಮಂಗೆ ಹೇಳಿಲ್ಲ, ನಿಮ್ಮ ತಾಯಿಗೆ ಯಾಕೆ ತಿಳಿಸಿಲ್ಲ ಅಂತ ಅಂದ್ಬಿಟ್ಟು ಶ್ರವಣ್ ಕ್ವಶನ್ ಮಾಡ್ತಾ ಇರಬೇಕಾದ್ರೆ ಈ ಮದುವೆ ನಿಜನ ಸುಳ್ಳ, ಯಾಕೆ ಮದುವೆ ಆದ್ರಿ ನೀವು ಅಂತ ಅಂದ್ಬಿಟ್ಟು ಶ್ರವಣ್ ಕ್ವಶನ್ಸ್ ಮಾಡ್ತಾ ಇರಬೇಕಾದ್ರೆ ಭೂಮಿಗೆ ಮದುವೆ ಆಗಿರೋವಂಥದ್ದು ಮತ್ತು ಅಜಿತ್ ಜೊತೆ ಮಾತಾಡಿರೋ ಅಂಥದ್ದು ಆ ಟೈಮಲ್ಲಿ ಎಲ್ಲ ನೆನಪಾಗ್ತಾ ಇರುತ್ತೆ. ಅದು ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ. ಅವ್ರ ಅಮ್ಮ ಕೂಡ ಎದುರುಗಡೆನೇ ನಿಂತಿರ್ತಾರೆ. ಅವ್ರ ಅಮ್ಮಂಗೆ ಗೊತ್ತೇ ಇರೋದಿಲ್ಲ ಭೂಮಿ ಮದುವೆ ಆಗಿರೋ ಶ್ರವಣ್ಗೇನೋ ಡೌಟ್ ಬರ್ತಾ ಇರುತ್ತೆ, ಏನು ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಸರಿ ಆಯಿತು, ಏನು ನಡೀತು ಅವತ್ತು, ನಿಮ್ಮಪ್ಪ ಹೇಗೆ ಕೊಲೆ ಆದರೂ ಹೇಳ್ರಿ ಅಂತ ಕೇಳಿದಾಗ ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಈ ಥರ ಹಿಂಗಾಯಿತು, ನಾನು ಪೊಲೀಸ್ ಸ್ಟೇಷನಿಗೆ ಬಂದಿದ್ದೆ ಸಾಹೇಬ್ರ ಜೊತೆಗೆ. ಆವಾಗ ಅಲ್ಲಿಂದ ಮನೆ ಪಕ್ಕದವ್ರು ಕಾಲ್ ಮಾಡಿದ್ರು ನನಗೆ, ಈ ಥರ ಹಿಂಗೆ ನಿಮ್ಮ ಮನೇಲಿ ಮತ್ತೆ ಜಗಳ ಆಗ್ತಾ ಇದೆ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ನಾನು ಅಲ್ಲೋಗಿ ನೋಡೋ ವರ್ಷದಲ್ಲಿ ಈ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಅದನ್ನೆಲ್ಲದನ್ನು ಶ್ರವಣ್ ಕೇಳಿಸ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನೀವಿನ್ನು ಹೊರಡಿ ಅಂತ ಕಳಿಸ್ಬಿಟ್ಟು ಲಕ್ಷ್ಮಕ್ಕ ಅವ್ರು ಬರಬೇಕು ಅಂತ ಕರೀತಾರೆ. ಅವರು ಕೂಡ ಕಟ್ಕಟೆಯಲ್ಲಿ ಬಂದು ನಿಂತ್ಕೊತಾರೆ. ಅವ್ರನ್ನೂ ಕ್ವಶನ್ ಮಾಡ್ತಾರೆ. ಅವರು ಕೂಡ ಅದೇನು ಅವರು ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಭೂಮಿ ಹೋಗ್ಬಿಟ್ಟು ಅವ್ರ ಅತ್ತೆ ಪಕ್ಕ ಕೂತ್ಕೊಳ್ಳೋಕೆ ಹೋದರೆ ಅವ್ರ ಅತ್ತೆ ಅವಳನ್ನ ದೂರ ಕೂತ್ಕೊತಾರೆ, ಅವಳ ಪಕ್ಕ ಕೂತ್ಕೊಳ್ಳೋದಿಲ್ಲ. ಅಂದರೆ ಅವ್ರ ಅತ್ತೆಗೆ ಕೋಪ ಬಂದಿರುತ್ತೆ, ಯಾಕೆ ಇವಳು ಅವ್ರ ಅಮ್ಮನ ಕೈಲಿ ಮದುವೆ ಆಗಿರೋ ವಿಚಾರ ಹೇಳಿರಲ್ಲ, ಈ ಥರ ಎಲ್ಲನ. ಸೊ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಶ್ರವಣ್ಣು ಮತ್ತು ಲಕ್ಷ್ಮಕ್ಕನ್ನ ವಿಚಾರಣೆ ಮಾಡಿಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಸೊ ಆಯಿತು, ಇದು ನೆಕ್ಸ್ಟ್ ಮಂತ್ 12ನೇ ತಾರೀಕಿಗಿದೆ ಅಂತ ಜಡ್ಜು ನೆಕ್ಸ್ಟ್ ಡೇಟ್ ಕೊಟ್ಬಿಟ್ಟು ಅವತ್ತಿನ ಕೋರ್ಟಲ್ಲಿ ಮುಗಿಯುತ್ತೆ. ಎಲ್ಲರೂ ಆಚೆ ಕರ್ಕೊಂಡ್ಬಂದಾಗ ಭೂಮಿ ಅವ್ರ ಅಮ್ಮ ಭೂಮಿ ಜೊತೆ ಮಾತಾಡೋದಿಲ್ಲ. ಅಮ್ಮ ಅಂತ ಬಂದ್ರೂ ಕೂಡ ಮಾತಾಡೋದಿಲ್ಲ. ಅಲ್ಲಿದ್ದಂಥ ಕಾನ್ಸ್ಟೇಬಲ್ನ ಅಜಿತ್ ಕಳಿಸ್ಬಿಟ್ಟು ಅವ್ರ ಅಮ್ಮನ ಹತ್ರ ಕೇಳ್ಕೊತಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ನಾವು ನಿಮಗೆ ಹೇಳ್ದೇ ಇರೋ ಅಂಥದ್ದೇನೂ ಇರಲಿಲ್ಲ. ಸೊ ಭೂಮಿದೇನೂ ತಪ್ಪಿಲ್ಲ, ನಾನು ಭೂಮಿನ ಮುಂಚಿನಿಂದನೂ ಪ್ರೀತಿ ಮಾಡ್ತಾಯಿದ್ದೆ, ಅವಳು ಒಳ್ಳೆತನ ಅವಳ ಮಾತುಗಳನ್ನೆಲ್ಲ ನೋಡಿ. ಆದರೆ ಏನು ಮಾಡೋದು, ಅವಳು ಮದುವೆಗೆ ಒಪ್ತಾ ಇರಲಿಲ್ಲ. ಸೊ ನೀವು ಈ ಥರ ಹಿಂಗೆ ಅಂದಾಗ, ಸೊ ನಿಮಗೋಸ್ಕರನೇ ನಿಮ್ಮನ್ನು ಬಿಡಿಸ್ತೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ, ನಿಮ್ಮದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದಾಗ ನಿಮಗೋಸ್ಕರನೇ ಭೂಮಿ ನನ್ನ ಮದುವೆ ಆಗಿದ್ದು ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಪರವಾಗಿ ಮಾತಾಡಿದಾಗ ಅವರಮ್ಮ ಸರಿ ಆಯಿತು ಅಂತ ಅಂದ್ಬಿಟ್ಟು ನನಗೋಸ್ಕರ ನೀನು ಮದುವೆ ಆದ್ಯಾ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿನ ಮಾತಾಡಿಸ್ತಾರೆ. ಅಲ್ಲಿವರೆಗೂ ಭೂಮಿ ಕಂಡ್ರೆ ಅವ್ರ ಅಮ್ಮಂಗೆ ಆಗ್ತಾನೆ ಇರೋದಿಲ್ಲ, ಮುಖ ಕೊಟ್ಟು ಕೂಡ ಮಾತಾಡ್ತಾ ಇರಲಿಲ್ಲ. ನೀನು ನನ್ನ ಜೊತೆ ಮಾತಾಡಬೇಡ ಈ ಥರ ಎಲ್ಲ ಹೇಳ್ತಾಯಿದ್ರು, ನೀನು ನನಗೆ ಹೇಳ್ದೆ ಮಾಡ್ಕೊಂಬಿಟ್ಟೆ, ನೀನು ಒಂದು ಮಾತು ನನಗೆ ಹೇಳ್ದೆ ಮದುವೆ ಆಗಿಲ್ದೋಳು, ಇವಾಗ ಹೆಂಗಾಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿರ್ತಾರೆ. ಅಜಿತ್ ಹೇಳಿದ ಮಾತು ಕೇಳಿಬಿಟ್ಟು ಭೂಮಿ ಅವರ ಅಮ್ಮಂಗೆ ಓಕೆ, ಇವಳ್ದೇನು ತಪ್ಪಿಲ್ಲ, ನನಗೋಸ್ಕರನೇ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರುಣೆ ಬರುತ್ತೆ, ಅನುಕಂಪ ಬರುತ್ತೆ. ಸೊ ಆವಾಗ ಅವರಿಬ್ಬರ ಮಧ್ಯೆ ಒಂದಷ್ಟು ಮಾತುಕತೆಗಳು ನಡೀತಾ ಇರುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ನಿಮ್ಮ ಆಶೀರ್ವಾದ ನನಗೆ ಬೇಕು, ನಿಮ್ಮ ಆಶೀರ್ವಾದ ಇಲ್ದಲೆ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಭೂಮಿ ಅವ್ರ ಅಮ್ಮನ ಕೇಳ್ಕೊತಾಳೆ. ಆವಾಗ ನೀವಿಬ್ಬರು ಚೆನ್ನಾಗಿರ್ರಿ ಅಂತ ಅಂದ್ಬಿಟ್ಟು ಭೂಮಿ ಅವ್ರ ಅಮ್ಮನೂ ಕೂಡ ಅಜಿತ್ಗೆ ಮತ್ತು ಭೂಮಿಗೆ ವಿಶ್ ಮಾಡ್ತಾರೆ. ಅಷ್ಟರಲ್ಲಿ ಭೂಮಿ ಅವ್ರ ಅಮ್ಮ ಏನೋ ಕೇಳಕ್ಕೆ ಬರ್ತಾರೆ. ಭೂಮಿ ಏನು ಮಾಡ್ತಾಳೆ, ಸಾಹೇಬ್ರೆ 2 ನಿಮಿಷ ನಮ್ಮ ಅಮ್ಮನ ಜೊತೆ ಮಾತಾಡ್ಬೋದಾ ಅಂತ ಕೇಳಿದಾಗ ಟೈಮ್ ಆಗಿದೆ, ಬೇಗ ಮಾತು ಮುಗಿಸ್ಬಿಡು ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಅವರು 3 ಜನನೂ ಕರ್ಕೊಂಡು ಆಚೆ ಸೈಡಿಗೆ ಹೋಗ್ತಾರೆ. ಅಷ್ಟರಲ್ಲಿ ಭೂಮಿ ಅವರಮ್ಮ ಕೇಳ್ತಾರೆ ಭೂಮಿನ, ನಿಮ್ಮ ಹೆತ್ತಪ್ಪ ಅಮ್ಮನ ಹುಡುಕ್ತಾ ಸಿಕ್ಕಿದ್ರ, ಏನಾಯಿತು ಭೂಮಿ, ಏನು ಕತೆ, ಯಾಕೆ ಸುಮ್ಮನಾಗಿ ಹೋಗ್ಬಿಟ್ಟೆ, ಏನು ಅಂತ ಎಲ್ಲ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಅಮ್ಮ, ಫಸ್ಟು ನೀನು ಸರಿ ಹೋಗಬೇಕು, ನೀನು ಇಲ್ಲಿಂದ ಬರಬೇಕು, ಆಮೇಲಿಂದ ನನಗೆ ಅವ್ರನ್ನ ಹುಡ್ಕೋಕ್ಕೆ ಬಂದಿದ್ದು, ನೀನು ಖುಷಿಯಾಗಿರಬೇಕು, ನೀನು ಜೈಲಿಂದ ಆಚೆ ಬರೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅವರಮ್ಮ ಹೇಳ್ತಾಳೆ, ಆದಷ್ಟು ಬೇಗ ಹುಡ್ಕು ಬಂಗಾರ, ನೀನು ಎಷ್ಟು ಒಳ್ಳೊಳ್ಳೆ, ನಿನ್ನ ಬಗ್ಗೆ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಅಂತ ಅಂದ್ಬಿಟ್ಟು ಅವರಮ್ಮ ಮತ್ತು ಭೂಮಿ ಇಬ್ಬರೇ ಮಾತಾಡ್ತಾ ಇರ್ತಾರೆ. ಈ ವಿಚಾರ ಅವಳ ಸ್ವಂತ ಮಗಳಲ್ಲ ಅನ್ನೋ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ, ಅಲ್ಲಿ ಅಜಿತ್ಗೆ ಕೂಡ ಗೊತ್ತಿರೋದಿಲ್ಲ.
ಸೊ ಅದಾದಮೇಲೆ ಭೂಮಿ ಮತ್ತು ಅಜಿತ್ ಬಂದಾಗ ಅವರು ಹೇಳ್ತಾರೆ, ನೀನು ಅಜಿತ್ ಹೇಳ್ತಾನೆ, ನೀವು ಭೂಮಿ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡಬೇಡಿ, ನಾನು ಭೂಮಿನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಭೂಮಿ ಭುಜದ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ತಪ್ಕೊತಾರೆ. ಇದೆಲ್ಲ ನೋಡಿದಂತಹ ಭೂಮಿಗೆ ಅಳು ಬರ್ತಾ ಇರುತ್ತೆ, ದುಃಖ ತಡೆಯೋಕ್ಕಾಗೋದಿಲ್ಲ. ಸತ್ಯಣ್ಣ ಕೂಡ ಅಲ್ಲೇ ಇರ್ತಾರೆ. ಅವ್ರಿಗೆ ಇವ್ರು ಮಾತಾಡೋದು ನೋಡ್ಬಿಟ್ಟು ಏನೋ ಖುಷಿ ಆಗ್ತಾ ಇರುತ್ತೆ. ಸೊ ಇನ್ನು ಮನೆಯವ್ರ ಕಡೆಗೆ ಬಂತು ಅಂದರೆ ಅವರು ಅಲ್ಲೇ ಕೋರ್ಟ್ ಹಾಲಲ್ಲೇ ಕೂತ್ಕೊಂಡು, ಅಂದರೆ ಆಚೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದು ಹಿಂಗೆ ಸಾಧ್ಯ? ಭೂಮಿ ಮತ್ತು ಅಜಿತ್ತು ಸುಳ್ಳು ಹೇಳಿದಾರಾ? ಭೂಮಿ ಸುಮ್ಮನೆ ಬಂದು ನಮ್ಮ ಮನೆಗೆ ಸೊಸೆ ಅಂತ ಬಂದು ಸೇರ್ಕೊಂಡಿದ್ದಾಳ? ಈ ವಿಚಾರ ಯಾಕೆ ನಮಗೆ ತಿಳಿಸ್ಲಿಲ್ಲ? ಏನಾಯಿತು ಅವರಿಬ್ಬರ ಮಧ್ಯೆ? ಯಾಕೆ ಈ ಥರ ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಂಜು ಹೇಳ್ತಾಳೆ, ಅವ್ರದ್ದು ಏನಾದರೂ ಕಾಂಟ್ರಾಕ್ಟ್ ಮದುವೆ ಇರ್ಬೋದಾ, ಈ ಥರ ಏನಾದರೂ ನಡೀತಾ ಇರ್ಬೋದಾ ಅಂತ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಥರ ಮಾತುಗಳು ಬರುತ್ತಲ್ಲ, ಅದೇ ಥರನೇ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಹೇಳ್ತಾರೆ, ಇದೆಲ್ಲ ಸಾಧ್ಯನೇ ಇಲ್ಲ, ಭೂಮಿ ಅಷ್ಟು ಒಳ್ಳೆ ಹುಡುಗಿ, ಅಂಥ ಹುಡುಗಿ ಈ ಥರ ಎಲ್ಲ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನೋ ಈ ಥರ ಸುಳ್ಳು ಹೇಳಿದ್ದಾರೆ, ಅವ್ರ ಅಮ್ಮಂಗೆ ಈ ವಿಚಾರ ಗೊತ್ತಿಲ್ಲ ಅಂದರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ, ಏನಂತ ತಿಳ್ಕೊಬೇಕು. ನಾನು ಕೋರ್ಟ್ ಒಳಗೆ ಲಾಯರ್ ಆಗಿಬಿಟ್ಟು ವಾದ ಮಾಡ್ತಾ ಇದ್ದೆ, ಕ್ವಶನ್ಸ್ ಕೇಳ್ತಾ ಇದ್ದೆ, ಇವಾಗ ನಾನು ಆಚೆ ಇದ್ದೀನಿ, ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಇದೆಲ್ಲ ಮನೆಯವರೆಲ್ಲರೂ ಕೂಡ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾತಾಡ್ತಾ ಇರ್ತಾರೆ. ಎಲ್ಲರೂ ತಿಳ್ಕೊತಾ ಈ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ, ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಮನೇಲಿ, ಏನಪ್ಪ ಇದು ಅಂದಾಗ ಅಷ್ಟೊತ್ತಿಗೆ ಅಪ್ಪು ಹೇಳ್ತಾಳೆ, ಅಜ್ಜಿ ಇದೇನು ವಿಚಾರ ಅಂತ ತಿಳ್ಕೊಬೇಕು, ಇನ್ನು ಭೂಮಿ ಮನೆಗೆ ಬರಬೇಕಾ ಅಥವಾ ಬೇಡವಾ ಅನ್ನೋದು ಇಲ್ಲೇ ಡಿಸೈಡ್ ಆಗಿಬಿಡ್ಬೇಕು ಅಂತ ಅಂದ್ಬಿಟ್ಟು ಅಪ್ಪು ಹೇಳಿದಾಗ, ಸರಿ ಆಯಿತು, ಇವತ್ತೇನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊತಾರೆ. ಅಷ್ಟರಲ್ಲಿ ಭೂಮಿ ಮತ್ತು ಅವ್ರ ಅಮ್ಮ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅಂದರೆ ಅಪ್ಪ ಅಮ್ಮನ ಹುಡುಕು ಭೂಮಿ, ಹುಡುಕದೇ ಇರಬೇಡ, ನಾನು ಎಷ್ಟೇ ಸಾಕಿರ್ಬೋದು ಬೆಳೆಸಿರ್ಬೋದು, ಆದರೆ ನಿಮ್ಮ ಎತ್ತ ಅಪ್ಪ ಅಮ್ಮ ಹೆಂಗಿದ್ದಾರೋ ಏನು ಅದ್ರ ಬಗ್ಗೆ ವಿಚಾರಿಸು ಅಂದ್ಬಿಟ್ಟು ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಬಂದ್ಬಿಟ್ಟು, ಭೂಮಿ ಟೈಮ್ ಆಯಿತು ಹೊರಡೋಣವಾ, ಇನ್ನೂ ಜಾಸ್ತಿ ಹೊತ್ತಿರೋದು ಬೇಡ, ನಾನೇ ಬೇಕಂದರೆ ಜೈಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಮಾತಾಡುವಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದನ ಅವಳೊಂದು ಹಗ್ ಮಾಡಿಬಿಟ್ಟು ಹೊರಡ್ತಾಳೆ. ಅವಳನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ, ಜೈಲಿಗೆ. ಅಜಿತ್ ಮತ್ತು ಭೂಮಿ ಇಬ್ಬರೂ ಮನೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಹಿಂದಗಡೆಯಿಂದ ಎಲ್ಲರೂ ಬಂದ್ಬಿಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ಭೂಮಿ ನಿಂತ್ಕೋ ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾರೆ. ಎಲ್ಲರೂ ನಿಲ್ಲಿಸಿ ನೋಡ್ಬಿಟ್ಟು ಇವ್ರಿಗೂ ಸ್ವಲ್ಪ ಗಾಬರಿ ಆಗುತ್ತೆ, ಏನು ನಡೀತಾ ಇದೆ ಅಂದ್ಬಿಟ್ಟು. ಇವತ್ತು ನಮಗೆ ಗೊತ್ತಾಗಲೇಬೇಕು, ನೀನು ಸುಮ್ಮನೆ ನಮ್ಮ ಮದುವೆ ಆಗಿರೋದು, ಸುಮ್ಮನೆ ಸೊಸೆ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ಯಾ ನೀನು ಅಂತ ಅಂದ್ಬಿಟ್ಟು ಎಲ್ಲರೂ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಿ ಆಗಿರ್ಬೋದು, ಮತ್ತು ಶ್ರವಣ್ಣು, ಭೂಮಿಯವರ ಅತ್ತೆ ಸಂಗೀತ, ಎಲ್ಲರೂ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮುಂದೇನಾಗುತ್ತೆ ಅಂತ ನೋಡೋಣ. ಎಲ್ಲರೂ ನಿಂತ್ಕೊಂಡು ಕ್ವಶನ್ ಮಾಡಬೇಕಾದ್ರೆ ಭೂಮಿ ರಿಯಾಕ್ಷನ್ನು ಬೇರೆ ಥರನೇ ಇರುತ್ತೆ, ಅವಳಿಗೆ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಸೊ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಗೋಸ್ಕರ ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.